ಸ್ಟೆನೋಗ್ರಾಫರ್ ಕೋರ್ಸ್ನ ಮುಖ್ಯ ಅಂಶಗಳನ್ನು ಇವತ್ತು ತಿಳಿದುಕೊಳ್ಳೋಣ. ಈ ಒಂದು ಕೋರ್ಸ್ನ ಜ್ಞಾನವನ್ನು ಹೊಂದುವುದು ತುಂಬ ಅವಶ್ಯಕ. ಯಾಕೆಂದರೆ ಆಯಾ ಭಾಷೆಗಳಲ್ಲಿ ಶೀಘ್ರಲಿಪಿಯನ್ನು ಕಲಿಯುವುದರಿಂದ ಸಂಕ್ಷಿಪ್ತವಾಗಿ ವಾಕ್ಯಗಳನ್ನು ಬರೆದು ರೂಢಿಸಿಕೊಳ್ಳಬಹುದು. ಮುಖ್ಯವಾಗಿ ಈ ಕೋರ್ಸ್ನ ಕಲಿಯಲು ನಮಗೆ ಕನ್ನಡ ಅಥವಾ ಇಂಗ್ಲೀಷ್ ಅಥವಾ ಇನ್ನಿತರ ಯಾವುದೇ ಭಾಷೆಗಳಲ್ಲಾಗಲಿ ಓದಲು ಮತ್ತು ಬರೆಯಲು ಬರುತ್ತಿರಬೇಕು. ಈ ಒಂದು ಕೋರ್ಸ್ನ ಪ್ರಾಮುಖ್ಯತೆ ನಮಗೆ ಸರ್ಕಾರಿ ಮತ್ತು ಖಾಸಗಿ ವಲಯಗಳಲ್ಲಿ ತುಂಬ ಬೇಡಿಕೆ ಇದೆ. ಎಷ್ಟೋ ತಂತ್ರಜ್ಞಾನ ಮುಂದುವರೆದಿದ್ದರೂ ಕೃತಕ ಬುದ್ಧಿಮತ್ತೆಗಿಂತ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡುವ ಒಂದು ಮಾನವ ಸ್ಪರ್ಶ ಈ ಕೋರ್ಸ್ ಆಗಿದೆ. ಒಂದು ವಿಷಯವನ್ನು ಅತಿ ವೇಗವಾಗಿ, ಸಂಕ್ಷಿಪ್ತವಾಗಿ, ಸುಲಭವಾಗಿ ಬರೆಯಲು ಈ ಕೋರ್ಸ್ ತುಂಬ ಸಹಾಯಕವಾಗಿದೆ ಅಂತ ಹೇಳ್ಬೋದು. ಸ್ಟೆನೋಗ್ರಾಫರ್ಗಳು ಪ್ರತಿ ನಿಮಿಷಕ್ಕೆ 225 ಪದಗಳನ್ನು ಟೈಪ್ ಮಾಡಲು ಕಲಿಯುತ್ತಾರೆ. ಇದರಿಂದ ಸಂಭಾಷಣೆಯಲ್ಲಿ ಯಾವುದೇ ಒಂದು ಪದವು ಮಿಸ್ ಆಗಲು ಇಲ್ಲಿ ಅವಕಾಶ ಇಲ್ಲ. ಒಂದು ವಿಷಯದ ಬಗ್ಗೆ ಸುಲಭವಾಗಿ, ಸಂಕ್ಷಿಪ್ತವಾಗಿ ಮಾಹಿತಿ ನೀಡುವ ಒಂದು ಕೋರ್ಸ್ ಇದಾಗಿದೆ. ಜನರಿಗೆ ಈ ಕೋರ್ಸಿನ ಬಗ್ಗೆ ತುಂಬ ವಿಷಯ ಗೊತ್ತಿರದ ಕಾರಣ ಭಾರತದಾದ್ಯಂತ ಈ ಹುದ್ದೆಗೆ ಭಾರೀ ಬೇಡಿಕೆ ಇದೆ. ಈ ಕೋರ್ಸ್ನಲ್ಲಿ ಜೂನಿಯರ್ ಹಾಗೂ ಸೀನಿಯರ್ ಗ್ರೇಡ್ಗಳಿರುತ್ತವೆ. ನಾವು ಯಾವ ಭಾಷೆಯಲ್ಲಿ ಶೀಘ್ರಲಿಪಿಯನ್ನು ಕಲಿಯುತ್ತಿರುತ್ತೀವೋ ಆ ಭಾಷೆಯಲ್ಲಿ ನಮಗೆ ಶುದ್ಧವಾಗಿ ಬರೆಯಲು, ಓದಲು, ಅದರ ಕಾಗುಣಿತಗಳು, ವ್ಯಾಕರಣದ ರೀತಿಯನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದರೆ ಈ ಕೋರ್ಸ್ನ ಸುಲಭವಾಗಿ ಕಲಿಯಲು ಸಾಧ್ಯವಾಗುತ್ತದೆ.